ಒಂದು ಸಿನಿಮಾಗೆ ಬರವಣಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರ ಅದು ಸಿನಿಮಾ ಬಜೆಟ್, ಕಲಾವಿದರದ ಸ್ಟಾರ್, ದೊಡ್ಡ ಸ್ಟಾರ್ ಅನ್ನೋದ ಕೇರ್ ಮಾಡೋದೇ ಇಲ್ಲ. ಸೀದಾ ಪ್ರೇಕ್ಷಕರ ಒಳಗೆ ಎದಿ ಒಳಗೆ ಹೋಗಿ ಮುಟ್ಟೋಂಗ ಮಾಡೋ ಸಿನಿಮಾ ಅಂದ್ರ ಸೂ ಫ್ರಾಮ್ ಸೋ. ಏನಿದು ಸೂ ಫ್ರಾಮ್ ಸೋ? ಈಗಾಗಲೇ ಟ್ರೇಲರ್ ನಲ್ಲಿ ನೋಡಿರೋಂಗ ಸೂ ಫ್ರಾಮ್ ಸೂ ಅಂದರೆ ಸುಲೋಚನಾ ಫ್ರಾಮ್ ಸೋಮೇಶ್ವರ. ಅಷ್ಟಕ್ಕೂ ಯಾರು ಈ ಸುಲೋಚನಾ? ಸೋಮೇಶ್ವರಕ್ಕೂ ಈ ಸಿನಿಮಾಕ್ಕೂ ಏನ್ ನಂಟು ಅನ್ನೋದು ಇಡೀ ಸಿನಿಮಾದ ತಿರುಳು. ಇದರ ಕತೆ ಹೇಳೋದಕ್ಕೆ ನೇರವಾಗಿ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡಬೇಕು. ಈ ಚಿತ್ರದಲ್ಲಿ ಅಶೋಕ್ ಎಂಬ ಮುಖ್ಯ ಪಾತ್ರ ಮಾಡಿರುವ ನಿರ್ದೇಶಕ JP ಅವರು ಬಹಳ ಇಷ್ಟವಾದ ಬರವಣಿಗೆಯನ್ನ ಮಾಡಿದ್ದಾರೆ. 2 ಗಂಟೆ 17 ನಿಮಿಷ ಈ ಸಿನಿಮಾದಲ್ಲಿ ಒಂದೊಂದು ಕ್ಷಣವೂ ಪ್ರೇಕ್ಷಕರನ್ನ ಸುಮ್ಮನಿರಿಸುವುದಿಲ್ಲ. ನಾನ್ ಸ್ಟಾಪ್ ನಗು. ಅಷ್ಟು ನಗಿಸಿದಾರ ನಮ್ಮ ನಿರ್ದೇಶಕ JP ಅವರು. ಇಲ್ಲಿ ಬರೀ ನಗು ಮಾತ್ರ ಇದೆಯಾ? ಇಲ್ಲ. ಎಲ್ಲರನ್ನೂ ನಗಿಸುತ್ತಲೇ ಒಂದು ಸಮಾಜವನ್ನು ಪೀಡಿಸುತ್ತಿರುವ 2 ಪ್ರಮುಖ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದಾರ ನಿರ್ದೇಶಕರ. ಅಂದ್ರೆ ಮೂಢನಂಬಿಕೆಗಳ, ಊಹಾಪೋಹಗಳ, ಪೂರ್ವಗ್ರಹಗಳ ಹೇಗೆ ನಮ್ಮ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುತ್ತದೆ ಎಂಬುದನ್ನ ಈ ಸಿನಿಮಾದಾಗ ತೋರಿಸಿದ್ದಾರೆ. ಹಾಸ್ಯದ ಜೊತೆಗೆ ಹಾರರ್ ಮತ್ತು ಎಮೋಷನಲ್ ಟಚ್ ಸೂ ಫ್ರಾಮ್ ಶೋ ನಲ್ಲಿ ಇದೆ. ರಾಜ್ಬಿ ಶೆಟ್ಟಿಗೆ ಸಲ್ಯೂಟ್. ಈಗಾಗಲೇ ಹೀರೋ ವಿಲನ್ ಆಗಿ ಮಿಂಚಿರುವ ರಾಜ್ಬಿ ಶೆಟ್ಟಿ ಅದ್ಯಾವುದೇ ಇಮೇಜ್ಗಳಿಗೆ ಕಟ್ಟು ಬೀಳದೆ ಇಲ್ಲೂ ಕೂಡ ಎಲ್ಲರೊಳಗೆ ನಾನೊಬ್ಬ ಎಂಬ ಪಾತ್ರವನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರು ನಿಭಾಯಿಸಿರುವ ಪಾತ್ರ ನಿಜಕ್ಕೂ ನಿಮಗೆ ಸರ್ಪ್ರೈಸ್ ಆಗುತ್ತೆ. ಈ ಕಾಮಿಡಿ ಜರ್ನಿಗೆ ಸಣ್ಣ ಎಮೋಷನಲ್ ಜರ್ಕ್ ನೀಡುವುದು ನಟಿ ಸಂಧ್ಯಾ ಅರಿಕೆರೆ. ಅವರು ಪಾತ್ರ ಮತ್ತು ನಟನೆ ಜೋರಾಗಿ ನಗುತ್ತಿದ್ದ ಪ್ರೇಕ್ಷಕರನ್ನು ಸನ್ನೆಗೆ ಕಂಪಿಸುವಂತೆ ಮಾಡುತ್ತದೆ. ಅಷ್ಟೊಂದು ತೂಕದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇದರ ಜೊತೆಗೆ ಸರಿಯಾಗಿ ಕಣ್ಣು ಕಾಣದ ಅಜ್ಜ, ರಮೇಶನ್ನ ಭಾವ, ಬೇಬಿ ಅಕ್ಕ, ಅಶೋಕನ ಕುಟುಂಬದವರು, ನವೀನ್ ಮುತ್ತಾದ ಪಾತ್ರಗಳು ನೋಡುಗನ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗುತ್ತದೆ. ಅಷ್ಟರ ಮಟ್ಟಿಗೆ ಈ ಪಾತ್ರಗಳನ್ನು ಬರೆದಿದ್ದಾರೆ ನಿರ್ದೇಶಕ JP ಅವರು. ಒಟ್ಟಾರೆ ಈ ವರ್ಷ ಉತ್ತಮ ಸಿನಿಮಾಗಳಿಲ್ಲ ಎಂದು ಸೊರಗುತ್ತಿದ್ದ ಸ್ಯಾಂಡಲ್ವುಡ್ಗೆ ಸೂ ಫ್ರಾಮ್ ಸೋ ಹೊಸ ಎನರ್ಜಿ ಕೊಡೋದಂತೂ ಪಕ್ಕಾ.